ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ವೈ ಕ್ಯಾಬ್. ಏನಪ್ಪ ಮ್ಯಾಟ್ರ್ ಅಂದರೆ, ನಾವಿಬ್ಬರು ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳಿಬಿಟ್ಟು ನಿಮಿಷಾಂಬ ಟೆಂಪಲಿಗೆ ಹೊರಟ್ವಿ. ಶ್ರೀರಂಗಪಟ್ಟಣದಲ್ವಾ, ಅದೇ ಸರಿ ಅಂತ ಹೊರಟ್ಬಿಟ್ಟು ನಮಗೆ 2 ಆಪ್ಷನ್ ಇತ್ತು ಶ್ರೀರಂಗಪಟ್ಟಣ ಹೋಗೋಕ್ಕೆ. ಒಂದು ಮಂಡ್ಯ, ಮದ್ದೂರು ಆ ಕಡೆಯಿಂದ ಹೋಗ್ಬೋದಿತ್ತು, ಇಲ್ಲ ಇನ್ನೊಂದು ಮಳವಳ್ಳಿ, ಬನ್ನೂರು ಆ ಸೈಡಿಂದ ಹೋಗ್ಬೋದಿತ್ತು. ನಾವು ಆಲ್ಮೋಸ್ಟ್ ಮೈಸೂರಿಗೆ ಹೋಗ್ತೀವಿ ಅಂದರೆ ಅಲ್ಲಿ ಮಂಡ್ಯ ಮೇಲೆ ಹೋಗ್ತೀವಿ. ಸರಿ, ಈ ಸರಿ ಫಾರ್ ಎ ಚೇಂಜ್ ರೂಟ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಬನ್ನೂರು ಮೇಲೆ ಹೊರಟ್ವಿ. ಬನ್ನೂರು ಆ ಕಡೆ ಎಲ್ಲ ಒಂದು ಲಾಂಗ್ ಡ್ರೈವ್ ಮಾಡ್ಕೊಂಡು ಹೊರಟು ಸ್ವಲ್ಪ ಹೊತ್ತಾಗಿತ್ತು ಅಷ್ಟೇ. ಮಧ್ಯದಲ್ಲೇ ಒಂದು ಟೀ ಬ್ರೇಕ್ ತಗೊಂಡ್ರು ನಮ್ಮ ಮನೆಯವರು. ಗೊತ್ತಲ್ಲ ಹುಡುಗರು ಹೆಂಗೆ ಟೀ ಕುಡಿತಾರೆ ಅಂತ. ಟೀ ಬ್ರೇಕು ಜೊತೆಗೆ ಸ್ವಲ್ಪ ಪೆಟ್ರೋಲು ಆಯಿತು, ಗಾಡಿಗೂ ಆಯಿತು ಅವ್ರಿಗೂ ಆಯಿತು, ಪೆಟ್ರೋಲು ಎನರ್ಜಿಗೆ. ಸರಿ ಆಯಿತು, ಅಲ್ಲಿಂದ ಎಲ್ಲೂ ಸ್ಟಾಪ್ ಬೇಡ ಅಂತ ಹೇಳಿಬಿಟ್ಟು ಹೊರಟ್ವಿ. ಅದು ಬೇರೆ ಬೆಳಗ್ಗೆ ಹೊರಟಿದ್ದು ಲೇಟ್ ಆಗಿತ್ತು. ಆ್ಯಕ್ಚುಲಾಗಿ 5 ಗಂಟೆಗೆ ಬೇಡ ಅಂದ್ಕೊಂಡು 7 ಗಂಟೆಗೆ ಬಿಟ್ಟಿದ್ವಿ. ಅದ್ರ ಮಧ್ಯದಲ್ಲಿ ಫುಲ್ ಹಳ್ಳಿಗಳ ಮೇಲೆ ಹೋದ್ವಿ. ಫುಲ್ ಆಫ್ ರೋಡಿಂಗ್ ಥರ ಆಯ್ತು, ಅರ್ಧ ಆಫ್ ರೋಡಿಂಗ್ ಲೆಕ್ಕನೇ ಆಗೋಯ್ತು. ಫುಲ್ ಹಳ್ಳ ಇದು ಅಂದ್ಕೊಂಡು ಆದರೂ ಹಿಂಗೋ ಮಾಡಿ ಹೊರಟ್ವಿ. ಫೈನಲಿ ಶ್ರೀರಂಗಪಟ್ಟಣ ತಲುಪಿದ್ವಿ. ಅಲ್ಲಿ ಕರೆಕ್ಟಾಗಿ ನಮಗೆ ಬೋರ್ಡ್ ಕಾಣಿಸ್ತು, ದೇವಸ್ಥಾನಕ್ಕೆ ದಾರಿ ಅಂತ. ಸರಿ ಆಯ್ತು, ಹೋಗೋಣ ಅಂತ ಹೊರಟ್ವಿ. ಏನಬ್ಬ ಇದು ಅಂತ ನೋಡಿದಾಗ ಇವತ್ತು ದೇವಸ್ಥಾನದಲ್ಲಿ ಫಂಕ್ಷನ್ ಪೂಜೆ ಇದೆ ಅಂತ ಗೊತ್ತಾಯ್ತು. ಏನು ಪೂಜೆ ಅಂತ ಕೇಳಿದಾಗ ದೇವಿ ಹುಟ್ಟು ಹಬ್ಬ ಅಂತ ಆಯ್ತು. ಸರಿ ಆಯ್ತು ಅಂತ ಎಲ್ಲ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡಿಕೊಂಡು ಸ್ವಲ್ಪ ಹಾಗೆ ನದಿ ಹತ್ರ ಹೋಗೋಣ ಅಂತ ಹೇಳಿ ಹೋದ್ವಿ. ಅಲ್ಲಿ ನೋಡಿದ್ರು ಫುಲ್ಲು ಜನ. ಹಾಗೆ ಸ್ವಲ್ಪ ನದಿ ಹತ್ರ ಕುತ್ಕೊಳ್ಳೋಣ ಅಂತ ಮೆಟ್ಲು ಮೇಲೆ ಕುತ್ಕೊಂಡ್ವಿ. ಅಲ್ಲಿ ಸ್ಕ್ರೀನ್ ಹಾಕಿದ್ರು, ದೇವಿ ಒಳಗಡೆ ವಿಶೇಷ ಪೂಜೆ ಮತ್ತೆ ಅಭಿಷೇಕ ನಡೀತಾ ಇತ್ತು ಅಂತ. ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲ ನೋಡ್ಕೊಂಡು ಪ್ರಸಾದನೂ ಸಿಕ್ತು ನಮಗೆ. ಸರಿ ಅಂತ ಪ್ರಸಾದ ದೇವರಿಗೆ ಎಲ್ಲರೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ದೇವಿನ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಸೀದಾ ಶ್ರೀರಂಗಪಟ್ಟಣ ಬಂದಿದ್ವಲ್ಲ, ಹಾಗೆ ಸರಿ ಆಯ್ತು ಒಂದು ಮೈಸೂರು ರೌಂಡ್ ಹಾಕೊಂಡು ಹೋಗೋಣ ಅಂತ ಮೈಸೂರು ಕಡೆ ಹೊರಟ್ವಿ. ನಾವು ಮೈಸೂರು ರೀಚ್ ಆಗೋಷ್ಟೊತ್ತಿಗೆ ಆಗಲೇ ಸ್ವಲ್ಪ ಕತ್ಲಾಗ್ಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಇತ್ತು. ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಅರಮನೆ ಮುಂದೆ ಸ್ವಲ್ಪ ಹಾಗೆ ಪಾಸ್ ಆದ್ವಿ. ಇದಾಗಿತ್ತು ನಮ್ಮ ಟ್ರಾವೆಲಿಂಗ್ನ ಪುಟ್ಟ ವ್ಲಾಗ್. ಥ್ಯಾಂಕ್ ಯು. ಇನ್ನೂ ಜಾಸ್ತಿ ಇದೇ ಥರ ಕಂಟೆಂಟ್ಗಳಿಗೆ, ಟ್ರಾವೆಲಿಂಗ್ ವ್ಲಾಗ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.